ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಮೇ ಹರಾತು ಪಾಪಂ ದೀಪ ಜ್ಯೋತಿರ್ನಮೋಸ್ತುತೆ. ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಪೂಜೆ ಪುನಸ್ಕಾರ ಶುಭ ಕಾರ್ಯಗಳಲ್ಲಿ ದೀಪಾರಾಧನೆ ಮಾಡುವುದು ತುಂಬ ಪ್ರಮುಖವಾದದ್ದು. ಎಲ್ಲ ಕಾರ್ಯಗಳನ್ನು ದೀಪಾರಾಧನೆಯ ಮೂಲಕವೇ ಶುರು ಮಾಡಲಾಗುತ್ತದೆ. ದೀಪದಲ್ಲಿ ದೇವಾನುದೇವತೆಗಳನ್ನು ಕಾಣಲಾಗುತ್ತದೆ. ದೀಪಾರಾಧನೆ ಅಥವಾ ದೀಪವನ್ನು ಬೆಳಗಿಸುವುದು ಯಾವುದೇ ಪೂಜೆ ಅಥವಾ ಆಚರಣೆಯ ಸಮಯದಲ್ಲಿ ಅನುಸರಿಸಬೇಕಾದ ಪ್ರಮುಖ ಸಂಪ್ರದಾಯವಾಗಿದೆ. ದೇವರ ಅನುಗ್ರಹ ಪಡೆಯಲು ಯಾವ ರೀತಿ ದೀಪಾರಾಧನೆ ಮಾಡಬೇಕು, ಯಾವ ಎಣ್ಣೆಯನ್ನು ಬಳಸಬೇಕು, ಹಾಗೆ ಯಾವ ರೀತಿ ದೀಪವನ್ನು ಹಚ್ಚಬೇಕು ಎಂದು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಾಗಿದೆ. ಈ ವಿಡಿಯೋವನ್ನು ನೋಡುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಭಕ್ತಿ ಸಮಾಚಾರ ತಿಳಿಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಅನೇಕ ಧರ್ಮ ಗ್ರಂಥಗಳ ಪ್ರಕಾರ ದೀಪವು ಲಕ್ಷ್ಮೀ, ಸರಸ್ವತಿ ಹಾಗೂ ದುರ್ಗಾದೇವಿಯ ಸಂಕೇತವಾಗಿದೆ. ದೀಪಗಳು ದೈವಿಕ ಶಕ್ತಿಯನ್ನು ಸಂಕೇತಿಸುತ್ತದೆ. ಇದು ದುಃಖದ ಕತ್ತಲೆಯನ್ನು ಹೋಗಲಾಡಿಸಿ ನಮಗೆ ಸಂತೋಷದ ಪ್ರಕಾಶವನ್ನು ನೀಡುತ್ತದೆ. ದೀಪಾರಾಧನೆಗೆ ಕೆಲವು ಪದ್ಧತಿಗಳಿವೆ. ದೀಪಗಳು ಬೆಳ್ಳಿ, ಪಂಚಲೋಹ, ತಾಮ್ರ ಹಾಗೂ ಮಣ್ಣಿನ ದೀಪಗಳನ್ನು ಬಳಸಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲಿಂದ ಮಾಡಿದ ದೀಪಗಳಲ್ಲಿ ದೀಪವನ್ನು ಬೆಳಗಿಸಬಾರದು. ದೀಪ ಕಂಬಗಳಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ದೀಪದ ಕೆಳಗಿನ ಭಾಗ ಬ್ರಹ್ಮ, ಕಂಬದ ಭಾಗವನ್ನು ಮಹಾವಿಷ್ಣು, ಮೇಲಿನ ಪ್ರಮೇಯದ ಭಾಗವನ್ನು ಪರಮೇಶ್ವರನ ರೂಪ ಎಂದು ಕರೆಯಲಾಗುತ್ತದೆ. ದೀಪದ ಬೆಳಕನ್ನು ಶಕ್ತಿ ದೇವತೆಗಳ ಸ್ವರೂಪ ಎನ್ನಲಾಗುತ್ತದೆ. ದೀಪಕ್ಕೆ ವಿವಿಧ ಎಣ್ಣೆಗಳನ್ನು ಬಳಸಲಾಗುತ್ತದೆ. ತುಪ್ಪ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಈ ರೀತಿ ಹಲವು ಎಣ್ಣೆಗಳನ್ನು ದೀಪಾರಾಧನೆಗೆ ಬಳಸಲಾಗುತ್ತದೆ. ಕೆಲ ದೈವಗಳ ಆರಾಧನೆ ವೇಳೆ ಕೆಲ ಎಣ್ಣೆಗಳು ಬಳಸುವುದರಿಂದ ಉತ್ತಮ ಪೂಜಾ ಪ್ರತಿಫಲ ದೊರೆಯುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಯಾವ ದೇವರಿಗೆ ಯಾವ ಎಣ್ಣೆಯಲ್ಲಿ ದೀಪಾರಾಧನೆ ಮಾಡಬೇಕು ಎಂದು ನೋಡುವುದಾದರೆ, ಲಕ್ಷ್ಮೀ ದೇವಿಗೆ ಶುದ್ಧ ತುಪ್ಪದ ದೀಪ ಇಟ್ಟರೆ ಮನೆಯಲ್ಲಿ ಐಶ್ವರ್ಯ ಹೆಚ್ಚುತ್ತದೆ. ಮಹಾವಿಷ್ಣುವನ್ನು ಆರಾಧಿಸುವಾಗ ಎಳ್ಳೆಣ್ಣೆ ದೀಪ ಹಚ್ಚಿದರೆ ಮನೆಯಲ್ಲಿ ಅಭಿವೃದ್ಧಿ ಹೆಚ್ಚಾಗಿ ಸಮೃದ್ಧಿಯ ಜೀವನ ನಡೆಸಬಹುದು. ಸುಬ್ರಹ್ಮಣ್ಯ ಸ್ವಾಮಿಗೂ ಎಳ್ಳೆಣ್ಣೆ ದೀಪ ಹಚ್ಚಿದರೆ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ. ಹಾಗೆ ವಿಘ್ನ ವಿನಾಶಕ ಮಹಾಗಣಪತಿಗೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದರೆ ಶ್ರೇಷ್ಠ ಎಂದು ಪಂಡಿತರು ಹೇಳುತ್ತಾರೆ. ಅದೇ ರೀತಿ ಶಕ್ತಿ ದೇವತೆಗಳ ಆರಾಧನೆ ವೇಳೆ ತುಪ್ಪದ ದೀಪ ಅಥವಾ ಹರಳೆಣ್ಣೆ ದೀಪವನ್ನು ಹಚ್ಚುವುದು ತುಂಬ ಶ್ರೇಷ್ಠ. ದೇವರ ಮನೆಯಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿದರೆ ಮನೆಯಲ್ಲಿರುವ ದುಷ್ಟಶಕ್ತಿ ಅಥವಾ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ಅದೇ ರೀತಿ ಹರಳೆಣ್ಣೆಯಲ್ಲಿ ದೀಪ ಹಚ್ಚಿದರೆ ಮನೆಯಲ್ಲಿ ಯಾವುದೇ ಗಲಾಟೆ ಜಗಳ ಇರದೆ ನೆಮ್ಮದಿಯಿಂದ ಇರಬಹುದು. ಇನ್ನು ದೀಪಕ್ಕೆ ಎಣ್ಣೆ ಹಾಕುವಾಗ ಕೆಲವರು ಮೊದಲು ಬತ್ತಿಯನ್ನು ಹಾಕುತ್ತಾರೆ. ಆದರೆ ಆ ರೀತಿ ಹಾಕಬಾರದು. ಮೊದಲು ಎಣ್ಣೆಯನ್ನು ಹಾಕಿ ನಂತರ ಎಣ್ಣೆಯಲ್ಲಿ ಬತ್ತಿಯನ್ನು ಹಾಕಬೇಕು. ಈಗ ಎಷ್ಟು ಬತ್ತಿಗಳ ದೀಪವನ್ನು ಹಚ್ಚಿದರೆ ಯಾವ ಪ್ರತಿಫಲ ಸಿಗುತ್ತದೆ ಎಂದು ತಿಳಿಯೋಣ. ಆಧ್ಯಾತ್ಮಿಕ ಗ್ರಂಥಗಳು ತಿಳಿಸುವ ಪ್ರಕಾರ ದೀಪಕ್ಕೆ 2 ಬತ್ತಿ ಹಾಕಿ ಬೆಳಗಿಸಿದರೆ ಕುಟುಂಬದಲ್ಲಿ ಸುಖ, ಸಂತೋಷ, ನೆಮ್ಮದಿ ಸರ್ವಕಾಲ ಇರುತ್ತದೆ. ಹಾಗೆ 3 ಬತ್ತಿಯಿಂದ ದೀಪ ಬೆಳಗಿಸಿದರೆ ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬುತ್ತದೆ. ದೀಪವನ್ನು 5 ಬತ್ತಿಯಿಂದ ಬೆಳಗಿಸಿದರೆ ಧನಪ್ರಾಪ್ತಿ, ಆರೋಗ್ಯ ಭಾಗ್ಯ, ಅಭಿವೃದ್ಧಿ ಹೆಚ್ಚುತ್ತದೆ. 9 ಬತ್ತಿಯ ದೀಪದಿಂದ ಕೀರ್ತಿ, ಪ್ರತಿಷ್ಠೆ ಲಭಿಸುತ್ತದೆ. ಇನ್ನು ದೀಪಾರಾಧನೆಯಲ್ಲಿ ಇದು ಪ್ರಮುಖವಾದ ಅಂಶ. ಯಾವ ರೀತಿ ದೀಪ ಹಚ್ಚಬೇಕು ಎಂಬುದು ತುಂಬ ಪ್ರಮುಖವಾದದ್ದು. ದೇವರಿಗೆ ದೀಪ ಹಚ್ಚುವಾಗ ಸುಮಾರು ಜನ ಈ ತಪ್ಪನ್ನು ಮಾಡುತ್ತಿರುತ್ತಾರೆ. ದೀಪ ಹಚ್ಚುವಾಗ ಸಾಮಾನ್ಯವಾಗಿ ಬೆಂಕಿ ಕಡ್ಡಿಗಳಿಂದ ನೇರವಾಗಿ ಹಚ್ಚುತ್ತಾರೆ. ಆದರೆ ಈ ರೀತಿ ದೇವರಿಗೆ ದೀಪ ಬೆಳಗಿಸಬಾರದು. ಒಂದು ಕರ್ಪೂರ ಅಥವಾ ಅಗರಬತ್ತಿಯಿಂದ ದೀಪವನ್ನು ಬೆಳಗಿಸಿಕೊಳ್ಳಬೇಕು. ಪದ್ಧತಿ ಪ್ರಕಾರ ದೀಪಾರಾಧನೆ ಮಾಡುವುದರಿಂದ ದೇವರ ಅನುಗ್ರಹ ನಿಮ್ಮ ಮೇಲಿರುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.